ನಮಸ್ಕಾರ ಸ್ನೇಹಿತರೆ. ಬ್ರಹ್ಮೋತ್ಸವದ 3ನೆಯ ದಿನದ ಪ್ರಮುಖ ಆಕರ್ಷಣೆಗಳು ಧ್ವಜಾರೋಹಣ, ಯಾಗಶಾಲಾ ಪ್ರವೇಶ ಮತ್ತು ಭೇರಿ ತಾಡನ. ಈ ದಿನ ಶ್ವೇತವರ್ಣದ ಶುಭ್ರ ವಸ್ತ್ರದಲ್ಲಿ ಮಹಾವಿಷ್ಣುವಿನ ವಾಹನನಾದ ಗರುಡನನ್ನು ಚಿತ್ರಿಸಿ ಅವನ ವಕ್ಷಸ್ಥಳದಲ್ಲಿ ಶ್ರೀವತ್ಸಲಾಂಛನ ಮತ್ತು ಇತರ ಪವಿತ್ರ ಚಿಹ್ನೆಗಳನ್ನು ಸ್ಪಷ್ಟವಾಗಿ ಚಿತ್ರಿಸುತ್ತಾರೆ. ಈ ಧ್ವಜವು ಕೇವಲ ಅಲಂಕಾರಿಕವಲ್ಲ, ಇದು ಬ್ರಹ್ಮೋತ್ಸವದ ಪ್ರಾರಂಭವನ್ನು ಘೋಷಿಸುವ ಪವಿತ್ರ ಸಂಕೇತವಾಗಿದೆ. ಈ ಗರುಡಪಟವನ್ನು ತೆಂಗಿನ ನಾರಿನಿಂದ ತಯಾರಿಸಿದ ವಿಶೇಷ ರಜ್ಜು ಎಂಬ ದಾರದಿಂದ ಸುತ್ತಿ ಮಳೆಯಲ್ಲಿ ನೆನೆಯದಂತೆ ಧ್ವಜಸ್ತಂಭಕ್ಕೆ ಕಟ್ಟಲಾಗುತ್ತದೆ. ಇದು ಗರುಡ ದೇವನ ಮೂಲಕ ಎಲ್ಲಾ ದೇವತೆಗಳಿಗೂ ಬ್ರಹ್ಮೋತ್ಸವದ ಆಮಂತ್ರಣವನ್ನು ನೀಡುವ ಸಂಕೇತ. ನಂತರ ಗೋಧೂಳಿ ಲಗ್ನದಲ್ಲಿ ಯಾಗಶಾಲಾ ಪ್ರವೇಶವನ್ನು ಅರ್ಚಕರು ವೇದಘೋಷ, ಘಂಟಾನಾದ ಮತ್ತು ಮಂತ್ರಪಠಣಗಳ ನಡುವೆ ಯಾಗಬೇರದೊಂದಿಗೆ ಯಾಗಶಾಲೆಯೊಳಗೆ ಪ್ರವೇಶಿಸಿ ಹೋಮ ಹಾಗೂ ಪೂಜಾ ವಿಧಿಗಳನ್ನು ಪ್ರಾರಂಭಿಸುತ್ತಾರೆ. ನಂತರ ಭೇರಿ ತಾಡನ ಎಂಬ ಸಾಂಪ್ರದಾಯಿಕ ವಿಧಿವಿಧಾನದ ಮೂಲಕ ದೇವತೆಗಳಿಗೆ ಬ್ರಹ್ಮೋತ್ಸವದ ಸ್ವಾಗತವನ್ನು ಸೂಚಿಸುವಂತೆ ಭೇರಿ ವಾದ್ಯವನ್ನು ಘೋಷಣಾತ್ಮಕವಾಗಿ ಬಾರಿಸಲಾಗುತ್ತದೆ. ನಂತರ ನಾದಸ್ವರದಿಂದ ದೇವತೆಗಳಿಗೆ ಪ್ರಿಯವಾದ ರಾಗಗಳಿಂದ ಅವರನ್ನು ಪುಷ್ಟಿಪಡಿಸಲಾಗುತ್ತದೆ. ಇದು ಬ್ರಹ್ಮೋತ್ಸವದ ಆರಂಭವನ್ನು ಸೂಚಿಸುವ ಒಂದು ಸಂಗತಿಯಾಗಿದೆ.